ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಇವತ್ತು ನಾನು ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆಯ ಸಮಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಪೂಜೆಯ ಸಮಯ ಅಂತ ಬಂದಾಗ ನಾವು ಮೊದಲು ಬೆಳಿಗ್ಗೆ ಸಂಕಲ್ಪ ಮಾಡ್ಕೋಬೇಕು. ಸಂಜೆಯ ಸಮಯದಲ್ಲಿ ನಾವು ಗಣೇಶನ ಚತುರ್ಥಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಬೆಳಿಗ್ಗೆ ಸಂಕಲ್ಪದ ಸಮಯ ಅಂತ ಬಂದಾಗ 8 ಗಂಟೆ 2 ನಿಮಿಷದಿಂದ 9 ಗಂಟೆ 15 ನಿಮಿಷವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಪಕ್ಷದಲ್ಲಿ ನಿಮಗೆ ಈಗ ಧನುರ್ಮಾಸ ಇರೋದ್ರಿಂದ ನೀವು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ತೀರಾ, ಆ ಸಮಯದಲ್ಲಿ ನೀವು ಮಾಡ್ಕೋಬಹುದು, ತೊಂದರೆ ಇಲ್ಲ. ನಂತರದ ಸಮಯ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಅದು ಮಧ್ಯಾಹ್ನವೇ ಬರುವಂತದ್ದು. 12 ಗಂಟೆ 2 ನಿಮಿಷದಿಂದ 12 ಗಂಟೆ 48 ನಿಮಿಷವಿರುತ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಸಂಕಲ್ಪ ಮಾಡ್ಕೋಬಹುದು. ಅಮೃತ ಕಾಲ ಅಂತ ಅಂದಾಗ 12 ಗಂಟೆ 25 ನಿಮಿಷದಿಂದ 11 ಗಂಟೆ 50 ನಿಮಿಷ. ಈ ಒಂದು 3 ಸಮಯದಲ್ಲಿ ಬೆಳಗ್ಗೆ ನೀವು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಗಣೇಶನಿಗೆ ಇವತ್ತು ಉಪವಾಸ ಇದ್ದು ನಾವು ಆಚರಣೆ ಮಾಡ್ತೇವೆ. ನಮ್ಮ ಕೋರಿಕೆ ಈ ರೀತಿ ಇರುತ್ತೆ, ನಮಗೆ ಒಳ್ಳೇದಾಗಬೇಕು, ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅಂತೇಳಿ ಗಣೇಶನ ಬಳಿ ನೀವು ಒಂದು ಕಾಯಿ ಮತ್ತೆ